ಪ್ರಿಯ ವಿದ್ಯಾರ್ಥಿಗಳೇ, BA ಪ್ರಥಮ ವರ್ಷ ದ್ವಿತೀಯ ಸೆಮಿಸ್ಟರ್ ಇತಿಹಾಸದಲ್ಲಿ ಬರುವ ಚಂದ್ರಗುಪ್ತ II ವಿಕ್ರಮಾದಿತ್ಯ ಆಡಳಿತ ಮತ್ತು ಸಾಧನೆಗಳ ಬಗ್ಗೆ ಹಾಗೂ 7 ಮಹಾನ್ ರಾಜರ ಆಡಳಿತ ಮತ್ತು ಸಾಧನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ. ಪರಿಚಯ. ಗುಪ್ತ ವಂಶದ ಶ್ರೇಷ್ಠ ರಾಜ ವಿಕ್ರಮಾದಿತ್ಯ ಎಂದು ಇತಿಹಾಸದಲ್ಲಿ ಪ್ರಸಿದ್ಧ. ಗುಪ್ತರ ಶ್ರವಣ ಯುಗದ ವಿದ್ಯಾರ್ಥಿಗಳೇ, BA ಪ್ರಥಮ ವರ್ಷ ದ್ವಿತೀಯ ಸೆಮಿಸ್ಟರ್ ಇತಿಹಾಸದಲ್ಲಿ ಬರುವ ಚಂದ್ರಗುಪ್ತ II ವಿಕ್ರಮಾದಿತ್ಯ ಆಡಳಿತ ಮತ್ತು ಸಾಧನೆಗಳ ಬಗ್ಗೆ ಹಾಗೂ 7 ಮಹಾನ್ ರಾಜರ ಸಾಧನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ. ಮೊದಲನೇದಾಗಿ ಚಂದ್ರಗುಪ್ತ II ವಿಕ್ರಮಾದಿತ್ಯ. ಪರಿಚಯ. ಗುಪ್ತ ವಂಶದ ಶ್ರೇಷ್ಠ ರಾಜ ವಿಕ್ರಮಾದಿತ್ಯ ಎಂದು ಇತಿಹಾಸದಲ್ಲಿ ಪ್ರಸಿದ್ಧ. ಇತಿಹಾಸದಲ್ಲಿ ಇವನಿಗೆ ವಿಕ್ರಮಾದಿತ್ಯ ಎಂದು ಕರೆತಿದ್ರು. ಗುಪ್ತರ ಶ್ರವಣಯುಗ ನಿರ್ಮಾಪಕ, ಬಲಿಷ್ಠ ಮತ್ತು ಸಮರ್ಥ ಆಡಳಿತಗಾರ. ಆಡಳಿತ ವ್ಯವಸ್ಥೆ. ಇವನ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿತ್ತು? ಆಡಳಿತ ವಿಭಾಗ. ಸಾಮ್ರಾಜ್ಯವನ್ನು ಪ್ರಾಂತ ಮತ್ತು ಜಿಲ್ಲೆಗಳಾಗಿ ವೈಜ್ಞಾನಿಕವಾಗಿ ವಿಂಗಡಿಸುತ್ತಾನೆ. ಶಾಂತಿ ವ್ಯವಸ್ಥೆ ಅಂತ ಬಂದಾಗ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲಾಗಿತ್ತು. ಇವನ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ತಾನೆ. ಜನಕಲ್ಯಾಣ ಅಂತ ಬಂದಾಗ ರಸ್ತೆಗಳ ನಿರ್ಮಾಣ, ಧರ್ಮಶಾಲೆಗಳು ಮತ್ತು ಪ್ರಜೆಗಳ ಜನಕಲ್ಯಾಣಕ್ಕಾಗಿ ಮೊದಲು ಆದ್ಯತೆ ನೀಡಲಾಗಿತ್ತು. ಇವನ ಕಾಲದಲ್ಲಿ ರಸ್ತೆಗಳ ನಿರ್ಮಾಣ ಮಾಡ್ತಿದ್ದ, ಧರ್ಮಶಾಲೆಗಳನ್ನು ಕಟ್ತಿದ್ದ. ಪ್ರಜೆಗಳ ಜನಕಲ್ಯಾಣಕ್ಕಾಗಿ ಮೊದಲ ಆದ್ಯತೆಯನ್ನು ನೀಡ್ತಿದ್ದ. ಇವನ ಪ್ರಮುಖ ಸಾಧನೆಗಳೆಂದರೆ ಶಂಕರ ವಿಜಯ. ಪಶ್ಚಿಮ ಭಾರತದ ಶಂಕರನನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ವಿಸ್ತರಣೆ, ವಿವಾಹ ಸಂಬಂಧಗಳ ಮೂಲಕ ಮೈತ್ರಿ ಬೆಳೆಸಿ ರಾಜ್ಯವನ್ನು ಬಲಪಡಿಸ್ತಾನೆ. ವ್ಯಾಪಾರ ಅಂತ ಬಂದಾಗ ಕೃಷಿ ಮತ್ತು ವಿದೇಶಿ ವ್ಯಾಪಾರಕ್ಕೆ ಹೆಚ್ಚಿನ ಉತ್ತೇಜವನ್ನು ನೀಡ್ತಾನೆ. ಅಭಿವೃದ್ಧಿ. ಇವನ ಸಾಮ್ರಾಜ್ಯ ಅಭಿವೃದ್ಧಿ ಅಂತ ಬಂದಾಗ ಸಾಮ್ರಾಜ್ಯದ ಆರ್ಥಿಕ ಶಿಸ್ತಿಯನ್ನು ಉತ್ತಂಗರಿಸುತ್ತಾನೆ. ಕಲೆ ಮತ್ತು ಸಂಸ್ಕೃತಿ. ನವರತ್ನರು, ಶಿಕ್ಷಣ, ಕಾಳಿದಾಸ, ಸಹಿಷ್ಣುತೆ. ನವರತ್ನರು ತನ್ನ ಆಸ್ಥಾನದಲ್ಲಿ ಕಾಳಿದಾಸನನ್ನು ಸೇರಿದಂತೆ ನವರತ್ನರಿಗೆ ಆಶ್ರಯವನ್ನು ನೀಡ್ತಾನೆ. ಕಾಳಿದಾಸ, ಮಹಾನ್ ಕವಿ ಕಾಳಿದಾಸನಿಗೆ ರಾಜರಾಶ್ರಯ ನೀಡಿ ಸಾಹಿತ್ಯಿಕ ರಕ್ಷಣೆಗಾಗಿ ಒತ್ತು ನೀಡ್ತಾನೆ. ಮಹಾಕವಿ ಕಾಳಿದಾಸನಿಗೆ ಇವನು ರಾಜರಾಶ್ರಯವನ್ನು ನೀಡ್ತಾನೆ. ಯಾಕೆ ನೀಡ್ತಾನೆ ಅಂದರೆ ಸಾಹಿತ್ಯಿಕ ರಕ್ಷಣೆಗಾಗಿ ಇವನಿಗೆ ನೀಡ್ತಾನೆ. ಶಿಕ್ಷಣ ಅಂತ ಬಂದಾಗ ಸಾಹಿತ್ಯ ಮತ್ತು ಸಂಸ್ಕೃತಿ ಭಾಷೆಯಲ್ಲಿ ಅಭಿವೃದ್ಧಿಗೆ ಅಪಾರ ಪ್ರೋತ್ಸಾಹವನ್ನು ನೀಡಿದ್ದನು. ಸಾಹಿತ್ಯ ಮತ್ತು ಸಂಸ್ಕೃತಿ ಭಾಷೆಯ ಅಭಿವೃದ್ಧಿಗೆ ಇವನು ಅಪಾರವಾದ ಪ್ರೋತ್ಸಾಹವನ್ನು ನೀಡ್ತಿದ್ದ. ಇವನ ಸಹಿಷ್ಣುತೆ ಏನಂದರೆ ಎಲ್ಲ ಧರ್ಮಗಳನ್ನು ಗೌರವಿಸುವ ಧಾರ್ಮಿಕ ಸಹಿಷ್ಣುತೆ ಇವನ ಕಾಲದಲ್ಲಿ ವೈಶಿಷ್ಟ್ಯ. ಇವನೇನು ಮಾಡ್ತಾನೆ ಅಂದರೆ ಎಲ್ಲ ಧರ್ಮಗಳನ್ನು ಇವನು ಗೌರವಿಸುತ್ತಿದ್ದ. ಗಮನಾರ್ಹ ಅಂಶಗಳು ಅಂದರೆ ಚೀನಾದ ಯಾಂತ್ರಿಕ ಶಾಹಿನಿ ಭಾರತಕ್ಕೆ ಭೇಟಿ ನೀಡಿದ ಕಾಲ. ಈ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಶ್ರವಣಯುಗ ಎಂದು ಕರೀತಾರೆ. ಭಾರತದ ಇತಿಹಾಸದಲ್ಲಿ ಈ ಕಾಲವನ್ನು ಶ್ರವಣಯುಗ ಎಂದು ಕರೆಯುತ್ತಾರೆ. ಉತ್ತಮ ನಗರ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ. ಇವನ ಕಾಲದಲ್ಲಿ ಉತ್ತಮ ನಗರ ಇತ್ತು. ಆಡಳಿತ ಮತ್ತು ನ್ಯಾಯಾಂಗ ಎಲ್ಲರಿಗೂ ಒಂದೇ ನ್ಯಾಯವನ್ನು ಕೊಡಬೇಕಂತ ವ್ಯವಸ್ಥೆ ಕೂಡ ಇತ್ತು. ಭಾರತೀಯ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಎಂದು ಪರಿಗಣಿಸಲಾಗಿದೆ. ಭಾರತೀಯ ಇತಿಹಾಸದಲ್ಲಿ ಇವನಿಗೆ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಎಂದು ಪರಿಗಣಿಸಲಾಗಿದೆ. ಉಪಸಂಹಾರ. ಒಬ್ಬ ಶೂರ ಮತ್ತು ಪರಾಕ್ರಮಿ ರಾಜನಾಗಿದ್ದನು. ಸಮರ್ಥ ಆಡಳಿತದಿಂದ ರಾಜ್ಯವನ್ನು ಸುಭದ್ರಗೊಳಿಸ್ತಾನೆ. ಕಲೆ, ಸಾಹಿತ್ಯ ಮತ್ತು ವಿದ್ವಾಂಸರ ಪರಮ ಪೋಷಕ ಎಂದು ಕರೆಯುತ್ತಾರೆ. ಗುಪ್ತ ಸಾಮ್ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡುಕೊಯ್ದ ಕೀರ್ತಿ ಇವನಿಗೆ ಸಲ್ಲುತ್ತದೆ. ಗುಪ್ತ ಸಾಮ್ರಾಜ್ಯವನ್ನು ಇವನು ಉನ್ನತ ಮಟ್ಟಕ್ಕೆ ತಗೊಂಡು ಹೋದ ರಾಜ ಕೂಡ ಆಗಿರ್ತಾನೆ. ನೆಕ್ಸ್ಟ್ ಎರಡನೇ ಬಂದರೆ ಸಮುದ್ರಗುಪ್ತ. ಇವನ ಸಾಧನೆಗಳು ಮತ್ತು ವಿಜಯಗಳು. ಪರಿಚಯ. ಗುಪ್ತ ವಂಶ. ಸಮುದ್ರಗುಪ್ತನು ಗುಪ್ತ ವಂಶದ ಶ್ರೇಷ್ಠ ರಾಜ ಮತ್ತು ಮೊದಲನೇ ಚಂದ್ರಗುಪ್ತನ ಪುತ್ರ. ಚಂದ್ರಗುಪ್ತ ಒಂದು ಗುಪ್ತ ವಂಶದ ಶ್ರೇಷ್ಠ ರಾಜನಾಗಿರ್ತಾನೆ. ಇವನು ಮೊದಲನೇ ಚಂದ್ರಗುಪ್ತನ ಪುತ್ರ. ಕಾಲಘಟ್ಟ. ಈತನು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಪ್ರಭಾವಶಾಲಿ ಆಡಳಿತಗಾರನಾಗಿದ್ದ. ಇವನು 4ನೇ ಶತಮಾನದ ಪ್ರಭಾವಶಾಲಿ ಆಡಳಿತಗಾರನಾಗಿದ್ದ. ನೆಪೋಲಿಯನ್. ಇತಿಹಾಸಕಾರ VM ಸ್ಮಿತ್ ಈತನನ್ನು ಭಾರತದ ನೆಪೋಲಿಯನ್ ಎಂದು ಕರೀತಾರೆ. ಇವರು ಇತಿಹಾಸಕಾರ ಭಾರತದ VM ಸ್ಮಿತ್ ಇವರನ್ನು ಭಾರತದ ನೆಪೋಲಿಯನ್ ಎಂದು ಕರೀತಾರೆ. ಚಕ್ರವರ್ತಿ. ಅಖಂಡ ಭಾರತವನ್ನು ಆಳಿದ ಶಕ್ತಿಶಾಲಿ ಚಕ್ರವರ್ತಿ ಎಂಬ ಹೆಗ್ಗಳಿಕೆ ಈತನಿತ್ತು. ಇವನು ಏನು ಅನ್ಕೊಂಡಿದ್ದ ಅಂದರೆ ನಾನು ಭಾರತವನ್ನು ಆಳಿದ ಶಕ್ತಿಶಾಲಿ ಚಕ್ರವರ್ತಿ ಎಂದು ತನಗೆ ತಾನು ಹೇಳ್ಕೊಡ್ತಿದ್ದ. ವಿಜಯಗಳು. ವಿಕ್ಟೋರೀಸ್. ಏನನ್ನ ಗೆದ್ದ? ಉತ್ತರ ಭಾರತದ
ಆರ್ಯಾವರ್ತದ 9ನೇ ರಾಜನನ್ನು ಸೋಲಿಸಿ ರಾಜನನ್ನು ವಿಸ್ತರಿಸ್ತಾನೆ. ಸೊ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಪಥದ 12ನೇ ರಾಜನನ್ನು ಸೋಲಿಸಿ ದಂಡಯಾತ್ರೆಯನ್ನು ಮಾಡ್ತಾನೆ. ಸೊ ಗಡಿಭಾಗಗಳದ ರಾಜಗಳನ್ನು ಸೋಲಿಸಿ ಕಪ್ಪ ಕಾಣಿಕೆಯಿಂದ ವಸೂಲಿಯನ್ನು ಮಾಡ್ತಾನೆ. ಸೊ ಸಾಮ್ರಾಜ್ಯನ ವಿಸ್ತರಣೆ ಹೆಂಗೆ ಮಾಡ್ತಾನೆ ಅಂದರೆ ಕಾಶ್ಮೀರದಿಂದ ಕಾಂಚೀಪುರದವರೆಗೆ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ. ಸಾಧನೆಗಳು, ಇವನ ಅಚೀವ್ಮೆಂಟ್ಗಳು ಏನಂದರೆ ತನ್ನ ವಿಜಯಗಳನ್ನು ಸಂಕೇತವಾಗಿ ಅಶ್ವಮೇಧ ಯುಗ ಎಂದು ಮಾಡಿದ್ದನು. ಪ್ರಸಿದ್ಧ ಅಲಹಾಬಾದ್ ಸ್ತಂಭದ ಶಾಸನ ಪ್ರಯಾಂಗ ಇವನ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಸೊ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಇವನ ಬಗ್ಗೆ ಮಾಹಿತಿ ನೀಡ್ತದೆ. ಸೊ ರಾಜ್ಯದಲ್ಲಿ ಶಾಂತಿ ಮತ್ತು ಸುಭದ್ರ ಆಡಳಿತವನ್ನು ಸ್ಥಾಪಿಸಿದ್ದನು. ಸೊ ರಾಜ್ಯದಲ್ಲಿ ಇವನು ಶಾಂತಿ ಮತ್ತು ಸುಭದ್ರ ಆಡಳಿತವನ್ನು ಸ್ಥಾಪಿಸ್ತಾನೆ. ಸೊ ಕೃಷಿ ಮತ್ತು ವ್ಯಾಪಾರ ಉತ್ತೇಜನವನ್ನು ನೀಡಿ ಆರ್ಥಿಕ ಅಭಿವೃದ್ಧಿಯನ್ನು ತರ್ತಾನೆ. ಆರ್ಟ್ ಆ್ಯಂಡ್ ಕಲ್ಚರ್, ಸಂಗೀತ ಪ್ರೇಮಿ. ಇವನನ್ನು ಸಂಗೀತದಲ್ಲಿ ಪರಿಗಣಿಸಲೆಂದು ಕರೆಯಲಾಗುತ್ತದೆ. ವೀಣೆ ನಡೆಸುವ ಚಿನ್ನದ ನಾಣ್ಯವನ್ನು ಟಂಕಿಸುತ್ತಾನೆ. ಸೊ ಇವನ ಕಾಲದಲ್ಲಿ ವೀಣೆಯನ್ನು ನಡೆಸುವುದನ್ನು ಚಿನ್ನದ ನಾಣ್ಯಗಳ ಮೇಲೆ ಟಂಕಿಸುತ್ತಾನೆ. ಸೊ ಕವಿರಾಜ, ಇವನ ಸಾಹಿತ್ಯಿಕ ಆಸಕ್ತಿಯನ್ನು ಮೆಚ್ಚಿ ಅಲಹಾಬಾದ್ ಶಾಸನವು ಇವನನ್ನು ಕವಿರಾಜ ಎಂದು ವರ್ಣಿಸಿದೆ. ಓಕೆನಾ. ಸೊ ಸಾಹಿತ್ಯಿಕ ಪೋಷಣೆ ಅಂದರೆ ತನ್ನ ಆಸ್ಥಾನದಲ್ಲಿ ಹರಿಸೇನಂತಹ ಪ್ರಸಿದ್ಧ ರಾಜಕವಿಗಳಿಗೆ ಆಶ್ರಯವನ್ನು ನೀಡಿ ಕಲಾಪೋಷಕ ಎಂದು ಹೇಳ್ತಾನೆ. ಸೊ ಸಹಿಷ್ಣುತೆ ಏನಂದರೆ ವೈಷ್ಣವ ಧರ್ಮದ ಅನುಯಾಯಿಯಾಗಿದ್ದರೂ ಧಾರ್ಮಿಕ ಸಹಿಷ್ಣುತೆ ಹೊಂದಿದ್ದನು. ಇವನು ವೈಷ್ಣವ ಧರ್ಮ ಆದ್ರೂ ಕೂಡ ಇವನು ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದ್ತಾನೆ. ಸೊ ಇದರಲ್ಲಿ ಪ್ರಮುಖ ಅಂಶಗಳು ಏನಂದರೆ ಕೀ ಹೈಲೈಟ್ಸ್ ಏನಂದರೆ ಮೊದಲನೇ ಚಂದ್ರಗುಪ್ತ ಮತ್ತು ಕುಮರಾದೇವಿಯ ಪುತ್ರ. ಹರಿಸೇನೆ ಇವನ ಸೇನಾಪತಿ ಮತ್ತು ಆಸ್ಥಾನದ ಕವಿ. ಹರಿಸೇನೆ ಯಾರಂದರೆ ಇವನ ಸೇನಾಪತಿ ಜೊತೆಗೆ ಇವನ ಆಸ್ಥಾನದ ಒಂದು ಕವಿ. ಭಾರತೀಯಾದ್ಯಂತ ಗುಪ್ತ ಸಾಮ್ರಾಜ್ಯದ ವಿಸ್ತರಣೆಯನ್ನು ಮಾಡ್ತಾನೆ. ಸೊ ಭಾರತದ ಇತಿಹಾಸದಲ್ಲಿ ಶ್ರೇಷ್ಠ ರಾಜರಲ್ಲಿ ಒಬ್ಬನೆಂದು ಪರಿಗಣಿತ. ಸೊ ಉಪಸಂಹಾರ ಅಂತ ಬಂದಾಗ ಶೂರ ಯೋಧ ಹೌದು, ಇವನು ಸಮರ್ಥ ಆಡಳಿತಗಾರ ಕೂಡ ಹೌದು. ಸೊ ಕಲಾಪೋಷಕ ಕೂಡ ಹೌದು. ಸಮುದ್ರಗುಪ್ತರನ ಶ್ರವಣಯುಗದ ನೇಜ ನಿರ್ಮಾಪಕನಾಗಿದ್ದನು. ಸೊ ಮೂರನೇದವನು ಹರ್ಷವರ್ಧನ ಆಡಳಿತ ಮತ್ತು ಸಾಧನೆಗಳು. ಪರಿಚಯ, ಇಂಟ್ರೊಡಕ್ಷನ್. ಪುಷ್ಯಭೂತಿ ವಂಶ. ಹರ್ಷವರ್ಧನು ಈ ವಂಶದ ಶ್ರೇಷ್ಠ ಅರಸನಾಗಿ ಪ್ರಸಿದ್ಧನಾಗಿದ್ದ. ರಾಜಧಾನಿ ಸ್ಥಾನೇಶ್ವರದಿಂದ ಕನುಜಗೆ ರಾಜಧಾನಿಯನ್ನು ಸ್ಥಳಸ್ತರಿಸಿದನು. ಆಡಳಿತದ ಕಾಲ ಯಾವಾಗ ಅಂದರೆ ಕ್ರಿಸ್ತಶಕ 606ರಿಂದ 647ರವರೆಗೆ ಉತ್ತರ ಭಾರತವನ್ನು ಆಳಿದ್ದನು. ಸೊ ವ್ಯಕ್ತಿತ್ವ ಅಂದರೆ ಬಲಿಷ್ಠ ಸೈನ್ಯ ಮತ್ತು ಸಮರ್ಥ ಆಡಳಿತಗಳ ಶೈಲಿಗೆ ಹೆಸರುವಾಸಿಯಾಗಿದ್ದಾನೆ. ಸೊ ಇವನ ಹತ್ರ ಬಲಿಷ್ಠವಾದ ಸೈನ್ಯ ಕೂಡ ಇರ್ತದೆ. ಸೊ ಇವನು ಸಮರ್ಥ ಆಡಳಿತಗಳ ಶೈಲಿಗೆ ಹೆಸರುವಾಸಿಯಾಗಿದ್ದಾನೆ. ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ಸ್. ಉತ್ತಮ ಆಡಳಿತ. ಸಾಮ್ರಾಜ್ಯವನ್ನು ಪ್ರಾಂತ ಮತ್ತು ಜಿಲ್ಲೆ ಗ್ರಾಮಗಳಿಗೆ ವಿಂಗಡಿಸಲಾಗಿತ್ತು. ಇವನ ಕಾಲದಲ್ಲಿ ಇವನ ಸಾಮ್ರಾಜ್ಯದಲ್ಲಿ ಜಿಲ್ಲೆ ಮತ್ತು ಗ್ರಾಮಗಳಿಗೆ ವಿಂಗಡಿಸಲಾಗಿತ್ತು. ಶಾಂತಿ ಪಾಲನೆ ಅಂತ ಬಂದಾಗ ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದ. ಸೊ ಜನಕಲ್ಯಾಣ, ಪ್ರಜೆಗಳ ಹಿತಾಸಕ್ತಿಯ ರಾಜನ ಮುಖ್ಯ ಗುರಿಯಾಗಿತ್ತು. ಸರಳ ತೆರಿಗೆ ಎಂದರೆ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಹೊರೆಯಾಗದ ತೆರಿಗೆ ಪದ್ಧತಿಯನ್ನು ಇವನು ಕೂಡ ತಂದಿದ್ದ. ಸೊ ಸಾಧನೆ ಏನೇನು ಮಾಡಿದ್ದ ಅಂದರೆ ಏಕೀಕರಣ. ಉತ್ತರ ಭಾರತದ ಬಹುತೇಕ ಭಾಗಗಳನ್ನು ಒಗ್ಗೂಡಿಸಿದನು. ನಳಂದ ವಿಶ್ವವಿದ್ಯಾಲಯಕ್ಕೆ ಅಪಾರ ಹಣಕಾಸಿನ ನೆರವನ್ನು ನೀಡ್ತಾನೆ. ಸೊ ಇಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಇವನು ಅಪಾರವಾದ ಹಣವನ್ನು ನೀಡ್ತಾನೆ. ಸೊ ಸಾರ್ವಜನಿಕ ಸೇವೆ ಅಂದರೆ ರಸ್ತೆ, ಆಸ್ಪತ್ರೆ ಮತ್ತು ಧರ್ಮಶಾಲೆಗಳಿಗೆ ನಿರ್ಮಾಣ. ಸೊ ಇವನ ಕಾಲದಲ್ಲಿ ರಸ್ತೆ, ಆಸ್ಪತ್ರೆ ಮತ್ತು ಧರ್ಮಶಾಲೆಗಳಿಗೆ ನಿರ್ಮಾಣ ಮಾಡ್ತಾನೆ. ಸೊ ಕೃಷಿ ಉತ್ತೇಜನ ಅಂತ ಬಂದಾಗ ವ್ಯಾಪಾರ ಮತ್ತು ವ್ಯಾವಸಾಯಿಕ ವಿಶೇಷಗಳನ್ನು ಪ್ರೋತ್ಸಾಹನ ನೀಡ್ತಾನೆ. ಸೊ ಧರ್ಮ ಮತ್ತು ಸಂಸ್ಕೃತಿ, ರಿಲಿಜಿಯನ್ ಆ್ಯಂಡ್ ಕಲ್ಚರ್. ಧಾರ್ಮಿಕ ಸಹಿಷ್ಣುತೆ. ಹಿಂದೂ ಮತ್ತು ಬೌದ್ಧ ಧರ್ಮಗಳಿಗೆ ಸಮಾನ ಗೌರವವನ್ನು ನೀಡುತ್ತಿದ್ದನು. ಹುಯಿನ್ ತ್ಸಾಂಗ್, ಚೈನಾದ ಪ್ರವಾಸಿಗ ಇವನ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿ ಸಿಯೋಕಿ ಎಂದು ಬರೆದಿದ್ದನು. ಸಾಹಿತ್ಯಿಕ ಪೋಷಕ ಅಂದರೆ ಸ್ವಂತ ಕವಿಯಾಗಿದ್ದನು. ಪ್ರಿಯದರ್ಶಿಕ, ರತ್ನಾವಳಿ ಮತ್ತು ನಾಗಾನಂದ ಕೃತಿಗಳಿಗೆ ರಚಿಸಿದ್ದನು. ಸೊ ಇವನು ಸ್ವಂತ ಕವಿಯಾಗಿದ್ದ. ಇವನ ಕೃತಿಗಳೆಂದರೆ ಪ್ರಿಯದರ್ಶಿನಿ, ರತ್ನಾವಳಿ, ನಾಗಾನಂದ. ಈ ಕೃತಿಗಳನ್ನು ರಚಿಸಿದ್ದಾನೆ. ಸೊ ಕನುಜ ಧರ್ಮಸಭೆ ಅಂದರೆ ಧಾರ್ಮಿಕ ಚರ್ಚೆಗಳ ಬೌದ್ಧ ಧರ್ಮಸಭೆಗಳನ್ನು ಆಯೋಜಿಸಿದ್ದನು. ಸೊ ಧಾರ್ಮಿಕಗಳ ಚರ್ಚೆ ಮಾಡಲು ಅವನು ಏನು ಮಾಡ್ತಿದ್ದ ಅಂದರೆ ಧರ್ಮಸಭೆಗಳನ್ನು ಆಯೋಜಿಸಿದ್ದ. ಪ್ರಮುಖ ಕೀ ಹೈಲೈಟ್ಸ್ ಅಂದರೆ ಕನುಜ ಪ್ರಧಾನ ಕೇಂದ್ರ ಆಗಿತ್ತು. ನಳಂದ ಶಿಕ್ಷಣ ಕಾಶಿ. ಹುಯಿನ್ ತ್ಸಾಂಗ್ ಚೀನಾದ ಯಾತ್ರಿಕ. ಜನಕಲ್ಯಾಣ ಆಡಳಿತದ ಗುರಿ.
ಹರ್ಷವರ್ಧನ ಧಾರ್ಮಿಕ ಮತ್ತು ಸಹಿಷ್ಣುತೆ ಸಾಹಿತ್ಯಿಕ ಕೊಡುಗೆಗಳು ಪರೀಕ್ಷೆಗೆ ಬಹಳ ಮುಖ್ಯವಾಗಿದೆ. ಸೊ ಇದನ್ನು ನೀವು ನೋಡ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಒನ್ ಉಪಸಂಹಾರ ಕನ್ಕ್ಲೂಷನ್. ಹರ್ಷವರ್ಧನನು ಒಬ್ಬ ಶೂರ ಮತ್ತು ಸಮರ್ಥ ರಾಜನಾಗಿದ್ದ. ಭಾರತದ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದನು. ಇವನನ್ನು ಭಾರತದ ಇತಿಹಾಸದಲ್ಲಿ ಶ್ರೇಷ್ಠ ಅರಸರಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ. ಸೊ ಮೂರನೆಯದವನು ಚೋಳರ ವಂಶ. ಆಡಳಿತ ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಹೇಗಿತ್ತು ಚೋಳರ ವಂಶದಲ್ಲಿ ಅಂತ ನೋಡೋದಾದರೆ, ಪರಿಚಯ ಇಂಟ್ರೊಡಕ್ಷನ್. ದಕ್ಷಿಣ ಭಾರತದ ಶಕ್ತಿಶಾಲಿ ರಾಜವಂಶ. ಸೊ ನಮ್ಮ ದಕ್ಷಿಣ ಭಾರತ ಏನಿದೆಯಲ್ಲ, ಸೊ ಅಲ್ಲಿ ಒಂದು ಶಕ್ತಿಶಾಲಿ ರಾಜವಂಶ ಆಗಿತ್ತು. ಸೊ ಸಮುದ್ರ ಆಚೆಗೂ ವಿಸ್ತರಿಸಿದ ಬಲಿಷ್ಠ ನೌಕಾಪಡೆ. ಇವನ ಹತ್ರ ಒಂದು ಬಲಿಷ್ಠವಾದ ನೌಕಾಪಡೆಯೂ ಕೂಡ ಇತ್ತು. ಸೊ ವಿಶ್ವದ ಇತಿಹಾಸದಲ್ಲಿ ಅತ್ಯುತ್ತಮ ಆಡಳಿತ ವ್ಯವಸ್ಥೆ. ಸೊ ವಿಶ್ವದ ಇತಿಹಾಸದಲ್ಲಿ ಇವನ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಕೂಡ ಇತ್ತು. ಪ್ರಜಾಪ್ರಭುತ್ವದ ಆಧಾರ ಮೇಲೆ ಜನಪರ ಆಡಳಿತವನ್ನು ಮಾಡ್ತಿದ್ದ. ಕೇಂದ್ರ ಮತ್ತು ಪ್ರಾಂತೀಯ ಆಡಳಿತ ಅಂದರೆ ಕೇಂದ್ರ ಆಡಳಿತ ರಾಜನ ಸರ್ವೋಚ್ಚ ಆಡಳಿತಗಾರ, ಶಿಸ್ತುಬದ್ಧ ಸಮರ್ಥ ಅಧಿಕಾರಿಗಳ ತಂಡ, ವ್ಯವಸ್ಥಿತ ಭೂಕಂದಾಯ ಮತ್ತು ತೆರಿಗೆ. ಆಡಳಿತ ವಿಭಾಗಗಳನ್ನು ಹೇಗೆ ಹಂಚಿದ? ಮಂಡಲಂ ಅಂದರೆ ಪ್ರಾಂತಗಳು, ಒಳನಾಡು ಪ್ರಾಂತದ ಉಪವಿಭಾಗಗಳು, ನಾಡು ಜಿಲ್ಲೆಗಳು, ಕೊರಂ ಗ್ರಾಮಗಳ ಗುಂಪು ಅಂತ ಇವನು ಆಡಳಿತದ ವಿಭಾಗಗಳನ್ನು ಮಾಡ್ತಾನೆ. ಸ್ಥಳೀಯ ಮತ್ತು ಸ್ವಯಂ ಆಡಳಿತ ಲೋಕಲ್ ಅಡ್ಮಿನ್. ಉತ್ತರ ಮೇರೂರು ಶಾಸನವು ಇವನ ಸ್ಥಳೀಯ ಆಡಳಿತ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಸೊ ಉತ್ತರ ಮೇರೂರು ಶಾಸನದಲ್ಲಿ ಇವನ ಸ್ಥಳೀಯ ಆಡಳಿತ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಸೊ ಸಭೆಯ ಹೆಸರು ಉರ್. ವಿಸ್ತರಣೆ. ಸಾಮಾನ್ಯ ಜನರ ಅಥವಾ ತೆರಿಗೆ ಪಾವತಿಸುವವರ ಗ್ರಾಮ ಸಭೆಗೆ ಉರ್ ಸಭೆ ಎಂದು ಕರೆಯಲಾಗುತ್ತಿತ್ತು. ಸಭಾ. ಬ್ರಾಹ್ಮಣ ಆಗ್ರಹಗಳ ಗ್ರಾಮ ಸಭೆ ಅಂದರೆ ವಿದ್ವಾಂಸರ ಸಭೆಯನ್ನು ಸಭೆ ಎಂದು ಕರೆಯಲಾಗುತ್ತಿತ್ತು. ನಾಗರಂ. ವ್ಯಾಪಾರಿಗಳ ಮತ್ತು ಕುಶಕರ್ಮಿಕರ ಸಂಘಟನೆಗೆ ನಾಗರಂ ಸಭೆ ಎಂದು ಕರೆಯಲಾಗುತ್ತಿತ್ತು. ಸಾಧನೆಗಳು. ಅಚೀವ್ಮೆಂಟ್ ಏನೇನು? ಕೃಷಿ ಉತ್ತೇಜನ. ಕಾಡುಗಳನ್ನು ಕಡಿದು ಕೃಷಿ ಭೂಮಿಯನ್ನು ವಿಸ್ತರಿಸ್ತಾನೆ. ಸೊ ಅವನ ಕಾಡುಗಳನ್ನು ಅಷ್ಟು ಕಡಿದು ಕೃಷಿ ಭೂಮಿಗೆ ವಿಸ್ತರಣೆ ಮಾಡ್ತಾನೆ. ಸೊ ನೀರಾವರಿ ಅಂತ ಬಂದಾಗ ಕಾವೇರಿ ನದಿಗೆ ಅಣೆಕಟ್ಟು ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡ್ತಾನೆ. ಯಾಕೆಂದರೆ ಸೊ ಹೊಲಗಳನ್ನು ಮಾಡಿಕೊಡ್ತಾನೆ. ಸೊ ಅವರಿಗೆ ನೀರಾವರಿ ಮಾಡಿಕೊಳ್ಳಲು ಕಾವೇರಿ ನದಿ ಅಣೆಕಟ್ಟು ಮತ್ತು ಕಾಲುವೆಗಳನ್ನು ನಿರ್ಮಾಣವಾಗಿ ಮಾಡಿಕೊಡ್ತಾನೆ. ಸೊ ವ್ಯಾಪಾರ ಅಂತ ಬಂದಾಗ ವಿದೇಶಿಗಳೊಂದಿಗೆ ಸಮುದ್ರ ವ್ಯಾಪಾರವನ್ನು ಬೆಳವಣಿಗೆ ಮಾಡ್ತಾನೆ. ಸೊ ಸಮುದ್ರ ವ್ಯಾಪಾರದ ಬೆಳವಣಿಗೆ ಹೇಗೆ ಅಂದರೆ, ಸೊ ಅವನ ಸಾಮ್ರಾಜ್ಯದಲ್ಲಿ ಬೆಳೆದ ತೇಜವನ್ನು ವಿದೇಶಿಗಳಿಗೆ ಮಾರಿ ಅವರ ಹತ್ರ ನಾಣ್ಯ ಮತ್ತು ಹಣವನ್ನು ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಮಾಡ್ತಾನೆ. ಸೊ ಜನಕಲ್ಯಾಣ ಅಂತ ಬಂದಾಗ ಶಿಕ್ಷಣ ದೇವಸ್ಥಾನ ಮತ್ತು ಆಸ್ಪತ್ರೆಗಳಿಗೆ ನೆರವು. ಅಂದರೆ ಇವನ ಕಾಲದಲ್ಲಿ ಶಿಕ್ಷಣ, ದೇವಸ್ಥಾನ, ಆಸ್ಪತ್ರೆಗಳನ್ನು ಕಟ್ಟಿಸ್ತಾನೆ. ಓಕೆನಾ. ಸೊ ಪ್ರಮುಖ ಅಂಶಗಳು ಕೀ ಹೈಲೈಟ್ಸ್ ಏನಂದರೆ, ಬೃಹದೀಶ್ವರ ದೇವಾಲಯ ರಾಜ ಚೋಳನಿಂದ ನಿರ್ಮಿಸಿದವಾದ ವಾಸ್ತುಶಿಲ್ಪದ ಅದ್ಭುತ. ನೌಕಾಪಡೆ ಆಗ್ನೇಯ ಏಷ್ಯಾದ ದೇಶಗಳ ಮೇಲೆ ವಿಜಯ ಸಾಧಿಸಲು ಕಾರಣವಾದ ಬಲಿಷ್ಠ ಪಡೆ. ಇವನ ಕಡೆ ಒಂದು ಬಲಿಷ್ಠವಾದ ನೌಕಾಪಡೆ ಇರುತ್ತೆ. ಸ್ಥಳೀಯ ಆಡಳಿತ ಇಂದಿನ ಪಂಚಾಯತ್ ರಾಜ ವ್ಯವಸ್ಥೆ ಮೂಲ ಪ್ರೇರಣೆಯಾಗಿದೆ. ಸೊ ಬಂಗಾಳ ಕೋಲಿ. ಚೋಳರ ಕಾಲದಲ್ಲಿ ಬಂಗಾಳ ಕೋಲಿಯನ್ನು ಚೋಳರ ಕೆರೆ ಎಂದು ಕರೆಯಲಾಗುತ್ತಿತ್ತು. ಉಪಸಂಹಾರ ಅಂತ ಬಂದಾಗ ಚೋಳರ ದಕ್ಷಿಣ ಭಾರತ ಶ್ರವಣ ಯುಗದ ಆಡಳಿತಗಾರರು. ಅವರ ಸ್ಥಳೀಯ ಸ್ವಯಂ ಆಡಳಿತ ಪದ್ಧತಿಯನ್ನು ಇಂದಿಗೂ ವಿಶ್ವಕ್ಕೆ ಮಾದರಿಯಾಗಿದೆ. ಸೊ ಭಾರತೀಯ ಇತಿಹಾಸದಲ್ಲಿ ಚೋಳರ ಆಡಳಿತಕ್ಕೆ ಅತ್ಯುನ್ನತ ಗೌರವವಿದೆ. ಸೊ ರಾಷ್ಟ್ರಕೂಟರ ವಂಶ ಕಲೆ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆಗಳು ಏನೇನು ಅಂತ ತಿಳಿಯೋಣ. ಪರಿಚಯ. ಪ್ರಸಿದ್ಧ ರಾಜವಂಶ. ರಾಷ್ಟ್ರಕೂಟರ ದಕ್ಷಿಣ ಭಾರತದ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದರು. ಜ್ಞಾನ ಉತ್ತೇಜನ. ಸಾಹಿತ್ಯ ಮತ್ತು ಶಿಕ್ಷಣದ ಅಭಿವೃದ್ಧಿಗಾಗಿ ರಾಜರ ನೀಡಲಾಗಿತ್ತು. ಕಲೆ ಪೋಷಕರು. ಕಲೆ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ರಾಜರು ಅತ್ಯುತ್ತ ಆಸಕ್ತಿಯನ್ನು ತೋರಿಸಿದರು. ಸಾಂಸ್ಕೃತಿಕ ರಾಯಭಾರಿ ಅಂದರೆ ಸಾಂಸ್ಕೃತಿಕವಾಗಿ ಭಾರತದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತಾರೆ ಅವರು. ಸೊ ವಾಸ್ತುಶಿಲ್ಪೆ ಅಂತ ಬಂದಾಗ ಎಲ್ಲೋರಾದ ಕೈಲಾಸ ದೇವಾಲಯ. ರಾಷ್ಟ್ರಕೂಟರ ವಾಸ್ತುಶಿಲ್ಪದ ಅದ್ಭುತ ಕೊಡುಗೆ ಅಂದರೆ ಎಲ್ಲೋರಾದ ಕೈಲಾಸ ದೇವಾಲಯ. ಅದ್ಭುತ ಶಿಲ್ಪಕಲೆ. ಏಕಶಿಲೆಯಲ್ಲಿ ಕೆತ್ತಿದ ವಿಶ್ವದ ಶ್ರೇಷ್ಠ ದೇವಾಲಯಗಳಲ್ಲಿ ಒಂದು. ಗುಹಾ ದೇವಾಲಯಗಳು. ಎಲಿಫೆಂಟ್ ಮತ್ತು ಅಜಂತಾಗಳಲ್ಲಿ ಶಿಲ್ಪಕಲೆಯ ಪ್ರಭಾವ. ಭಾರತೀಯ ವಾಸ್ತುಶಿಲ್ಪ ಶ್ರೇಷ್ಠ ಉದಾಹರಣೆಗಳನ್ನು ಇವರು ನಿರ್ಮಿಸಿದ್ದಾರೆ.
ಸಾಹಿತ್ಯ ಮತ್ತು ಶಿಕ್ಷಣ ಅಂತ ಬಂದಾಗ ಸಾಹಿತ್ಯಿಕ ಪೋಷಣೆ ಕನ್ನಡ ಮತ್ತು ಸಾಂಸ್ಕೃತಿಕ ಸಾಹಿತ್ಯಕ್ಕೆ ರಾಷ್ಟ್ರಕೂಟರು ಶ್ರವಣ ಯುಗವನ್ನು ತಂದರು. ಅಮೋಘ ವರ್ಷ ನೃಪತುಂಗ ಶ್ರೇಯ ಜನಸೇನೆ ಗುಣಭದ್ರ ಮತ್ತು ಪಂಪನಂತಹ ಪಂಡಿತರಿಗೆ ಇವನು ರಾಜರಾಜನನ್ನು ನೀಡಲಾಗಿತ್ತು. ಈ ಕಾಲದಲ್ಲಿ ಜನಸೇನೆ ಗುಣಭದ್ರ ಮತ್ತು ಪಂಪನಂತಹ ಪಂಡಿತರಿಗೆ ಇವನು ರಾಜರಾಜನನ್ನು ನೀಡ್ತಾನೆ. ಸೊ ಅಮೋಘ ವರ್ಷ ನೃಪತುಂಗ ಅಂದರೆ ಕನ್ನಡದ ಮೊದಲ ಉಪಲಬ್ಧ ಕೃತಿ. ಕವಿರಾಜ ಮಾರ್ಗ ಇವನ ಕಾಲದಲ್ಲಿ ರಚನೆ ಮಾಡ್ತಾರೆ. ಸೊ ಕಲೆ ಮತ್ತು ಸಂಸ್ಕೃತಿ ಅಂತಂದಾಗ ಚಿತ್ರಕಲೆ ದೇವಾಲಯಗಳ ಗೋಡೆ ಮೇಲೆ ಸುಂದರ ಚಿತ್ರಗಳನ್ನು ಉತ್ತೇಜನ ಮಾಡ್ತಾರೆ. ಧಾರ್ಮಿಕ ಸಹಿಷ್ಣುತೆ ಜೈನ ಶೈವ ಮತ್ತು ವೈಷ್ಣವ ಧರ್ಮಗಳಿಗೆ ಸಮಾನ ಗೌರವವನ್ನು ನೀಡ್ತಿದ್ದ. ಸೊ ಸಾಂಸ್ಕೃತಿಕ ಹಬ್ಬಗಳೆಂದರೆ ಸಾಹಿತ್ಯಿಕ ಗೋಷ್ಠಿ ಮತ್ತು ಧಾರ್ಮಿಕ ಉತ್ಸವಗಳನ್ನು ಪ್ರೋತ್ಸಾಹ. ಸಾಂಸ್ಕೃತಿಕ ಬೆಳವಣಿಗೆ ರಾಷ್ಟ್ರಕೂಟರ ಕಾಲದಲ್ಲಿ ಸಾಮ್ರಾಜ್ಯವು ಸಾಂಸ್ಕೃತಿಕವಾಗಿ ಉತ್ತುಂಗ ಸ್ಥಿತಿಯಲ್ಲಿ ಬಹಳ ಇತ್ತು. ಪ್ರಮುಖ ಅಂಶಗಳು ವಿಷಯ ಕೈಲಾಸ ದೇವಾಲಯ 1ನೇ ಕೃಷ್ಣನಿಂದ ನಿರ್ಮಿತ ಎಲ್ಲೋರಾದ ಕೈಲಾಸ ದೇವಾಲಯ. ಅಮೋಘ ವರ್ಷ ಕವಿರಾಜ ಮಾರ್ಗ ಮತ್ತು ಪ್ರಶ್ನೋತ್ತರ ಮಾಲಿಕ ರಚನೆ. ಕನ್ನಡ ಸಾಹಿತ್ಯ ಪಂಪ ಪೊನ್ನರರಂತಹ ಕವಿಗಳ ಉದಯಕ್ಕೆ ನಾಂದಿ. ಶಿಲ್ಪಕಲೆ ಅಂತ ಬಂದಾಗ ಎಲಿಫೆಂಟಿನಲ್ಲಿದ್ದ ತಿರುಮೂರ್ತಿ ಶಿಲ್ಪ. ಉಪಸಂಹಾರ ರಾಷ್ಟ್ರಕೂಟರ ಕಲೆ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕರು. ಇವರು ಭಾರತೀಯ ಪರಂಪರೆ ನೀಡಿದ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳು ಇಂದಿಗೂ ಇತಿಹಾಸದಲ್ಲಿ ಅಮರ ಸ್ಥಾನವನ್ನು ಪಡೆದಿದೆ. ಸೊ ನೆಕ್ಸ್ಟ್ ಒಂದು ನೋಡಿದರೆ ಮೊಹಮ್ಮದ್ ಗಜನಿ. ಭಾರತದ ಮೇಲೆ ಆಕ್ರಮಣಗಳು. ಪರಿಚಯ ಇಂಟ್ರೊಡಕ್ಷನ್. ಅಫ್ಘಾನಿಸ್ತಾನದಿಂದ ಗಜನಿಯ ಪ್ರಬಲ ಸುಲ್ತಾನ ಮತ್ತು ಆಡಳಿತಗಾರ. ಭಾರತದ ಅಪಾರ ಸಂಪತ್ತನ್ನು ಲೂಟಿ ಮಾಡುವುದನ್ನು ಈತನ ಮುಖ್ಯ ಉದ್ದೇಶ. ಇವನು ಭಾರತಕ್ಕೆ ಯಾಕೆ ಬರ್ತಾನೆ ಅಂದರೆ ಭಾರತದ ಸಂಪತ್ತನ್ನು ಲೂಟಿ ಮಾಡಲು ಇವನು ಬರ್ತಾನೆ. ಸೊ ಭಾರತದ ಮೇಲೆ ಒಟ್ಟು 17 ಬಾರಿ ಮಿಂಚಿನ ಆಕ್ರಮಣಗಳನ್ನು ನಡೆಸ್ತಾನೆ. ಸೊ ಮಧ್ಯಕಾಲೀನ ಯುಗದಲ್ಲಿ ಅತ್ಯಂತ ಬಲಿಷ್ಠ ಸೇನಾ ನಾಯಕ ಎಂದು ಹೆಸರುವಾಸಿಯಾಗಿದ್ದಾನೆ. ಸೊ ಆಕ್ರಮಣಗಳ ಕಾರಣ ಕಾಸಸ್. ಸಂಪತ್ತಿ ಲೂಟಿ. ಭಾರತದ ದೇವಾಲಯಗಳಿದ್ದ ಬಂಗಾರ ಮತ್ತು ಹಣವನ್ನು ದೋಚುವುದು. ಸೊ ಅವನು ಹೇಗೆ ಬರ್ತಿದ್ದ ಅಂದರೆ ಯಾವ ದೇವಾಲಯದಲ್ಲಿ ಬಂಗಾರ ಮತ್ತು ನಾಣ್ಯಗಳು ಹಾಗೆ ಹಣಗಳು ಜಾಸ್ತಿ ಇರ್ತವೋ ಅಂತಹ ದೇವಾಲಯಗಳನ್ನು ಅವನು ಟಾರ್ಗೆಟ್ ಮಾಡ್ತಿದ್ದ. ಸೊ ರಾಜ ವಿಸ್ತರಣೆ. ತನ್ನ ಸಾಮ್ರಾಜ್ಯವನ್ನು ಮಧ್ಯ ಏಷ್ಯಾದಲ್ಲಿ ವಿಸ್ತರಿಸಲು ಹಣ ಅಗತ್ಯವಿತ್ತು. ಸೊ ರಾಜಕೀಯ ಪ್ರಭಾವ. ಉತ್ತರ ಭಾರತದ ರಾಜಕೀಯ ಅಸ್ಥಿರತೆಯಲ್ಲಿ ಲಾಭ ಪಡೆಯುವುದು. ಧಾರ್ಮಿಕ ಉದ್ದೇಶ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವುದು ಮತ್ತು ಪ್ರಸಿದ್ಧಿಯಾಗುವುದು. ಪ್ರಮುಖ ಆಕ್ರಮಣಗಳೆಂದರೆ ಕೀ ಅಟ್ಯಾಕ್ಸ್. ಕ್ರಿಸ್ತಶಕ 1025ರಲ್ಲಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ನಡೆಸಿದ ದಾಳಿ ಅತ್ಯಂತ ಪ್ರಸಿದ್ಧ. ವಾಯು ಗಡಿಭಾಗ ಮತ್ತು ಪಂಜಾಬ್ ಪ್ರದೇಶವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡನು. ಮಥುರಾ ಕನುಜ ಮತ್ತು ಮುಂತಾದ ಸಾಂಸ್ಕೃತಿಕ ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದನು. ಪ್ರತಿ ದಾಳಿಯಲ್ಲೂ ಅಪಾರ ಸಂಪತ್ತು ಮತ್ತು ಆಭರಣ ಮತ್ತು ಕುಶಲಕಾರ್ಮಿಕರನ್ನು ಗಜೆಯನ್ನು ಕೊಂದು ಹೊಡೆದನು. ಹೀಗೆ ಪರಿಣಾಮಗಳು ಏನಾದವು? ದೇವಾಲಯಗಳ ನಾಶ, ಆರ್ಥಿಕ ಹಾನಿ, ರಾಜಕೀಯ ಅಸ್ಥಿರತೆ, ಭಯದ ವಾತಾವರಣ. ದೇವಾಲಯಗಳ ನಾಶ. ಭಾರತದ ವಾಸ್ತುಶಿಲ್ಪ ಮತ್ತು ಅಮೂಲ್ಯವಾದ ದೇವಾಲಯಗಳನ್ನು ಲೂಟಿ ಮಾಡಿ ಅವುಗಳನ್ನು ನಾಶ ಮಾಡ್ತಿದ್ದ. ಆರ್ಥಿಕ ಹಾನಿ. ದೇಶದ ಆರ್ಥಿಕ ವ್ಯವಸ್ಥೆ ದೊಡ್ಡ ಹೊಡೆತ ನೀಡಿತು. ಸೊ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಹೊಡೆತ ಬಿತ್ತು. ಸೊ ರಾಜಕೀಯ ಅಸ್ಥಿರತೆ ಅಂದರೆ ರಾಜಪೂತ ಅರಸರ ದುರ್ಬಲ ಮತ್ತು ಒಳಜಗಳನ್ನು ಬಹಿರಂಗವಾಯಿತು. ಸೊ ರಾಜಪೂತ ಅರಸರ ಒಳರಂಗ ದುರ್ಬಲವಾದ ಜಗಳವನ್ನು ಶುರು ಮಾಡ್ಕೊತಾರೆ. ಸೊ ಭಯದ ವಾತಾವರಣ. ಉತ್ತರ ಭಾರತದಲ್ಲಿ ಭೀತಿ ಮತ್ತು ಅಸ್ಥಿರತೆಯನ್ನು ನಿರ್ಮಿಸಿತು. ಪ್ರಮುಖ ಅಂಶಗಳಿಂದ ಕೀ ಹೈಲೈಟ್ಸ್ ಅಂದರೆ 17 ಬಾರಿ. ಒಟ್ಟು ಆಕ್ರಮಣಗಳ ಸಂಖ್ಯೆ 17 ಬಾರಿ. ಕ್ರಿಸ್ತಶಕ 1000ರಿಂದ 1027ರ ನಡುವೆ ನಿರಂತರವಾಗಿ ನಡೆದ ದಾಳಿಗಳು. ಸೋಮನಾಥ ದೇವಾಲಯ ಲೂಟಿ ಭಾರತದ ಇತಿಹಾಸದ ಅತ್ಯಂತ ದುರದೃಷ್ಟಕರ ಘಟನೆ. ಇದು ನಂತರ ಇಸ್ಲಾಮಿಕ್ ಆಡಳಿತ ಸ್ಥಾಪನೆ ಅಡಿಪಾಯವಾಯಿತು. ಇದರ ನಂತರ ಏನು ಮಾಡ್ತಾನೆ ಅಂದರೆ ಇಸ್ಲಾಮಿಕ ಆಡಳಿತ ಸ್ಥಾಪನೆವಾಯಿತು. ಸೊ ಇಲ್ಲಿ ನಿಮಗೆ ಕೇಳೋದಂದರೆ ಸೋಮನಾಥ ದೇವಾಲಯದ ಲೂಟಿ ಬಗ್ಗೆ. ಇದು ಭಾರತದ ಇತಿಹಾಸದ ಅತ್ಯಂತ ದುರದೃಷ್ಟ ಘಟನೆಯಾಗಿದೆ. ಸೊ ಉಪಸಂಹಾರ. ಮೊಹಮ್ಮದ್ ಗಜನಿಯ ಭಾರತದ ಇತಿಹಾಸದಲ್ಲಿ ಕಂಡ ಒಬ್ಬ ಬಲಿಷ್ಠ ಮತ್ತು ಕ್ರೂರ ಆಕ್ರಮಣಕಾರಿ. ಭಾರತದ ಮೇಲೆ
ಆತ ನಡೆಸಿದ ದಾಳಿ ರಾಜಕೀಯ ಮತ್ತು ಆರ್ಥಿಕ ತೀವ್ರ ಬದಲಾವಣೆ ತಂದವು. ಇವನ ಆಕ್ರಮಣಗಳು ಭಾರತೀಯ ರಾಜರ ಒಗ್ಗಟ್ಟಿನಲ್ಲಿ ಕೊರತೆಯನ್ನು ಪಡಿಸಿದವು. ಪರೀಕ್ಷೆಯಲ್ಲಿ ದೃಷ್ಟಿ ನೋಡಿದರೆ ಇದು ಸೋಮನಾಥ ದೇವಾಲಯದ ದಾಳಿ ಅತ್ಯಂತ ಪ್ರಮುಖವಾಗಿದೆ. ನೀವು ಏನು ನೋಡ್ಕೋಬೇಕಂದ್ರೆ ಮೊಹಮ್ಮದ್ ಗಜನಿ ದಾಳಿ ಎಷ್ಟು ಸತೆ ಮಾಡಿದ, ಸೊ ಪ್ರಮುಖ ದಾಳಿ ಯಾವುದು ಅಂದರೆ ಸೋಮನಾಥನ ದೇವಾಲಯದ. ಇದರ ಬಗ್ಗೆ ನೀವು ಸ್ವಲ್ಪ ಓದ್ಕೊಳ್ಳಿ, ಸೊ ಯಾಕೆಂದರೆ ಇದು ಫುಲ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಮೊಹಮ್ಮದ್ ಗೋರಿ, ಭಾರತದ ಮೇಲಿನ ಆಕ್ರಮಣಗಳು ಮತ್ತು ಅವುಗಳ ಪರಿಣಾಮಗಳು. ಪರಿಚಯ. ಆಡಳಿತಗಾರ. ಮೊಹಮ್ಮದ್ ಗೋರಿಯು ಅಫ್ಘಾನಿಸ್ತಾನದ ಖೋರ ರಾಜ್ಯದ ಪ್ರಬಲ ಆಡಳಿತಗಾರನಾಗಿದ್ದ. ಸೊ ಪ್ರಮುಖ ಉದ್ದೇಶ ಕೇವಲ ಲೂಟಿಯಲ್ಲ, ಬದಲಾಗಿ ಭಾರತದ ರಾಜ್ಯ ವಿಸ್ತರಣೆ. ಇವನು ಮೊಹಮ್ಮದ್ ಗಜನಿ ಭಾರತವನ್ನು ಲೂಟಿ ಮಾಡಲು ಬರ್ತಾನೆ. ಅವನ ಮುಖ್ಯ ಉದ್ದೇಶವೇ ಲೂಟಿ ಮಾಡೋದು. ಸೊ ಇವನ ಮುಖ್ಯ ಉದ್ದೇಶ ಕೇವಲ ಲೂಟಿ ಅಲ್ಲ, ಬದಲಾಗಿ ಭಾರತದಲ್ಲಿ ರಾಜ್ಯ ವಿಸ್ತರಣೆ ಹೇಗಿತ್ತು ಅಂತ ರಾಜ್ಯ ವಿಸ್ತರಣೆ ಮಾಡೋಕ್ಕೆ ಬರ್ತಾನೆ. ಸೊ ಸೇನಾ ನಾಯಕ. ಭಾರತದ ಮೇಲೆ ಅನೇಕ ಬಾರಿ ಮಿಂಚಿನ ಆಕ್ರಮಣಗಳನ್ನು ನಡೆಸಿ ಶಕ್ತಿಶಾಲಿ ಸೇನಾ ನಾಯಕವಾಗಿ ಆಗ್ತಾನೆ. ಸೊ ಐತಿಹಾಸಿಕ ಸ್ಥಾನ ಅಂದರೆ ಭಾರತದ ಇಸ್ಲಾಮಿಕ್ ಆಡಳಿತಕ್ಕೆ ಅಡಿಪಾಯವನ್ನು ಹಾಕಿದ ವಿದೇಶಿ ಎಂದು ಕರೆಯುತ್ತಾರೆ. ಆಕ್ರಮಣಗಳ ಕಾರಣ, ಕಾಸಸ್. ರಾಜ ವಿಸ್ತರಣೆ. ತನ್ನ ಸಾಮ್ರಾಜ್ಯವನ್ನು ಭಾರತದ ಕಡೆಗೆ ವಿಸ್ತರಿಸಲು ಹಂಬಲ ಭಾಳ ಇತ್ತು. ಸೊ ರಾಜಕೀಯ ಪ್ರಭಾವ. ಅಫ್ಘಾನಿಸ್ತಾನದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಆರ್ಥಿಕ ಮತ್ತು ರಾಜಕೀಯ ಶಕ್ತಿಯನ್ನು ಅಗತ್ಯ ಮಾಡ್ತಾನೆ. ಸೊ ಉತ್ತರ ಭಾರತದಲ್ಲಿ ಮೇಲೆ ಹಿಡಿತ. ಗಂಗಾ, ಯಮುನಾ ಬಯಲು ಪ್ರದೇಶಗಳಲ್ಲಿ ಫಲವತ್ತಾದ ಭೂಮಿಯ ಮೇಲೆ ನಿಯಂತ್ರಣ ಸಾಧಿಸುವುದು. ಸೈನಿಕ ವಿಜಯ. ಇತಿಹಾಸದಲ್ಲಿ ಒಬ್ಬ ಮಹಾನ್ ವಿಜೇತ ಎಂದು ಗುರುತಿಸಿಕೊಳ್ಳುವ ಆಸೆ ಇವನಿಗೆ ಇತ್ತು. ಸಂಪತ್ತು ಅಂತ ಬಂದಾಗ ಯುದ್ಧಗಳಲ್ಲಿ ವೆಚ್ಚ ಭರಿಸಲು ಭಾರತದ ಅಪಾರ ಸಂಪತ್ತಿನ ಅವಶ್ಯಕತೆ ಇತ್ತು ಇವನಿಗೆ. ಸೊ ಪ್ರಮುಖ ಐತಿಹಾಸಿಕ ಯುದ್ಧಗಳೆಂದರೆ 1191ರಲ್ಲಿ ತೆಹರಾನ್ ಮೊದಲ ಯುದ್ಧ. ಪೃಥ್ವಿರಾಜ್ ಚೌಹಾನ್ ವಿರುದ್ಧ ಘೋರಿಯ ಸೋಲು ಉಂಟಾಯಿತು. ಅಂದರೆ ತೆಹರಾನ್ ಮೊದಲ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ವಿರುದ್ಧ ಘೋರಿ ಏನು ಯುದ್ಧ ಮಾಡ್ತಾನಲ್ಲ, ಆವಾಗ ಘೋರಿಯು ಸೋಲನ್ನು ಒಪ್ತಾನೆ. 1192ರಲ್ಲಿ ತೆಹರಾನ್ ಎರಡನೇ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಸೋಲು ಮತ್ತು ಘೋರಿಯರ ನಿರ್ಣಾಯಕ ವಿಜಯವಾಗುತ್ತದೆ. ಅಂದರೆ ಎರಡನೇ ತೆಹರಾನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ಸೋಲ್ತಾನೆ. ಸೊ ಘೋರಿಯ ನಿರ್ಣಾಯಕ ವಿಜಯವಾಗುತ್ತದೆ. ಸೊ ದೆಹಲಿ ಹಿಡಿತ. ದೆಹಲಿ ಮತ್ತು ಅಜ್ಮೀರ್ ಪ್ರದೇಶಗಳು ಘೋರಿಗೆ ವಶಪಡಿಸಿಕೊಳ್ತಾನೆ. ಪರೀಕ್ಷಾ ಅಂಶಗೆ ಅಂದರೆ 1192ರ ತೆಹರಾನ್ ಯುದ್ಧವು ಭಾರತದ ಇತಿಹಾಸದ ಒಂದು ಪ್ರಮುಖ ತೆರವು. ಇದರ ಬಗ್ಗೆ ನಿಮಗೆ 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಸೊ ನೆಕ್ಸ್ಟ್, ಆಕ್ರಮಣಗಳ ಪರಿಣಾಮ, ಎಫೆಕ್ಟ್ಸ್ ಏನಾಯಿತು. ಹೊಸ ಆಡಳಿತ. ಭಾರತದ ದೆಹಲಿ ಸುಲ್ತಾನರ ಆಳ್ವಿಕೆ ಭದ್ರವಾಗಿ ಅಡಿಪಾಯವಾಗಿ ಬಿದ್ದಿತ್ತು. ಸೊ ಇವನ ನಂತರ ದೆಹಲಿಯ ಸುಲ್ತಾನರು ಆಳ್ವಿಕೆಯನ್ನು ಮಾಡಲು ಶುರು ಮಾಡ್ತಾರೆ. ಸೊ ರಾಜಕೀಯ ಬದಲಾವಣೆ ಹೇಗಾಯಿತು. ರಜಪೂತ್ ಅರಸರ ಪ್ರಭಾವ ಕಡಿಮೆಯಾಗಿ ಮುಸ್ಲಿಂ ಆಡಳಿತ ಪ್ರಾರಂಭವಾಯಿತು. ಅಂದರೆ ರಜಪೂತ್ ಅರಸರ ಪ್ರಭಾವ ಏನಾಯಿತು, ಕಡಿಮೆ ಆಗ್ತದೆ. ಆವಾಗ ಮುಸ್ಲಿಮ್ಸ್ ಆಡಳಿತ ಪ್ರಾರಂಭವಾಗುತ್ತದೆ. ಸೊ ಕೇಂದ್ರಾಕೃತ ವ್ಯವಸ್ಥೆ. ಉತ್ತರ ಭಾರತದಲ್ಲಿ ಸಣ್ಣ ಸಣ್ಣ ರಾಜ್ಯಗಳನ್ನು ಬದಲಿಸಿ ಕೇಂದ್ರಾಕೃತ ಆಡಳಿತ ಆರಂಭ ಮಾಡ್ತಾನೆ. ಅಂದರೆ ಉತ್ತರ ಭಾರತದಲ್ಲಿರುವ ಸಣ್ಣ ಸಣ್ಣ ರಾಜ್ಯಗಳನ್ನು ಏನು ಮಾಡ್ತಾನೆ, ಒಗ್ಗೂಡಿಸಿ ಒಂದು ಕೇಂದ್ರಾಕೃತ ಆಡಳಿತವನ್ನು ಆರಂಭವನ್ನು ಮಾಡ್ತಾನೆ. ಸಾಂಸ್ಕೃತಿಕ ಬದಲಾವಣೆ ಅಂದರೆ ಸಮಾಜ, ಭಾಷೆ ಮತ್ತು ಕಲೆಗಳಲ್ಲಿ ಪರ್ಷಿಯನ್ ಮತ್ತು ಅರಬಿಕ್ ಪ್ರಭಾವ ಉಂಟಾಯಿತು. ಸಾಂಸ್ಕೃತಿಕ ಬದಲಾವಣೆ ಅಂದರೆ ಪರ್ಷಿಯನ್ ಮತ್ತು ಅರಬಿಕ್ ಪ್ರಭಾವ ಭಾಷೆಗಳು ಇಲ್ಲಿ ಉಂಟಾಯಿತು. ಸೊ ಪರೀಕ್ಷೆಗೆ ಮುಖ್ಯ ಅಂಶಗಳೆಂದರೆ ತೆಹರಾನ್ ಮೊದಲನೇ ಯುದ್ಧ, ತೆಹರಾನ್ ಎರಡನೇ ಯುದ್ಧ. ನಾಯಕರು ಪೃಥ್ವಿರಾಜ್ ಚೌಹಾನ್ ರಾಜಪೂತ್ ವೀರ, ಮೊಹಮ್ಮದ್ ಗೋರಿ ಘೋರ ಸುಲ್ತಾನ. ಭಾರತದಲ್ಲಿ ಮಧ್ಯಕಾಲೀನ ಇತಿಹಾಸದ ಹೊಸ ಅಧ್ಯಾಯದ ಪ್ರಾರಂಭವಾಗ್ತದೆ. ಸೊ ಇದರಲ್ಲಿ ಉಪಸಂಹಾರ ಅಂತ ನೋಡೋದಾದರೆ ಮೊಹಮ್ಮದ್ ಗೋರಿಯ ಆಕ್ರಮಣಗಳು ಭಾರತದ ಇತಿಹಾಸದಲ್ಲಿ ಮಹತ್ವದ ತಿರುವು ತಂದವು. ಇವನ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಭದ್ರವಾದ ಅಡಿಪಾಯ ಹಾಕಿದನು. ಇವನ ವಿಜಯದಿಂದ ಭಾರತದ ರಾಜಕೀಯ ಮತ್ತು ಆಡಳಿತದ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ಉಂಟಾಯಿತು. ಸೊ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದಂದರೆ ಈ ವಿಷಯವು ವಿಶ್ವವಿದ್ಯಾಲಯ ಪರೀಕ್ಷೆಗಳಿಗೆ ಅಗತ್ಯವಾಗಿದೆ. ಸೊ ನೀವು ಇದನ್ನು ನೋಡ್ಕೋಬೇಕು. ಧನ್ಯವಾದಗಳು.